ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಟೆಸ್ಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೂರನೇ ಟೆಸ್ಟ್ನ ಡೇ ಸೆಕೆಂಡ್ ಅನಾಲಿಸಿಸ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ ಏನೆಲ್ಲ ಆಯಿತು ಡೇ ಸೆಕೆಂಡಲ್ಲಿ ಯಾವ ರೀತಿ ಆಸ್ಟ್ರೇಲಿಯಾ ಆನ್ ಟಾಪ್ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆಸ್ಟ್ರೇಲಿಯಾದಿಂದ ಬಂತು ಅಂತಲೇ ಹೇಳ್ಬೋದಾಗಿದೆ. ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಹೊಸದಾಗಿ ವಿಸಿಟ್ ಮಾಡ್ತಾರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ ಆಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ. ಆಸ್ಟ್ರೇಲಿಯಾ ಟೀಮ್ ಒಂಥರ ಟಾಪಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ ಈ ಮೂರನೇ ಟೆಸ್ಟ್. ಅದು ಕೂಡ ಬೆಂಕಿ ಬ್ಯಾಟಿಂಗ್ ಲೈನಪ್ ಇರುವಂಥ ಆಸ್ಟ್ರೇಲಿಯನ್ ಟೀಮ್ ಅಂತೂ ಹೆಡ್ ಒಂಥರ ತಲೆ ಮೇಲೆ ಕೂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾ ಕಂಡ್ರೆ ಯಾಕೆ ಅಷ್ಟೊಂದು ಆ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ಆ ರೀತಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಟ್ರಾವಿಸ್ ಹೆಡ್ ಅವರಿಂದ ಬಂತು ಅಂತಲೇ ಹೇಳ್ಬೋದಾಗಿದೆ. ಬೆಸ್ಟ್ ಆಫ್ ದ ಬೆಸ್ಟ್. ಅದು ಹೋದ ಮ್ಯಾಚು ಕೂಡ ಸೆಂಚುರಿ, ಅದೇ ರೀತಿಯಾಗಿ ಈ ಮ್ಯಾಚು ಕೂಡ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳನ್ನು ಟ್ರಾವಿಸ್ ಹೆಡ್ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು. ಅದೇ ರೀತಿಯಾಗಿ ಅವ್ರದ್ದು ರೀಚ್ ಆಯಿತು ಅಂತಲೇ ಹೇಳ್ಬೋದಾಗಿದೆ. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಫ್ರಮ್ ಟ್ರಾವಿಸ್ ಹೆಡ್ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಸ್ಟೀವ್ ಸ್ಮಿತ್ ಅವರು ಕೂಡ ತಮ್ಮ ಎರಡು ಟೆಸ್ಟಲ್ಲೂ ಕೂಡ ಒಂಚೂರು ಪರ್ಫಾರ್ಮೆನ್ಸ್ ಇಲ್ಲಾಗಿತ್ತು. ಆದರೆ ಈ ಮೂರನೇ ಟೆಸ್ಟಲ್ಲಂತೂ ಸೆಂಚುರಿ ಹೊಡೆದ್ರು ಅಂತಲೇ ಹೇಳ್ಬೋದಾಗಿದೆ. ಫ್ಯಾಬ್ 4ಅಲ್ಲಿ ಸ್ಟೀವ್ ಸ್ಮಿತ್ ಅವರು ಮಾತ್ರ ಸ್ವಲ್ಪ ಔಟ್ ಆಫ್ ಝೋನಲ್ಲಿದ್ದರು ಅಂತಲೇ ಹೇಳ್ಬೋದು, ಔಟ್ ಆಫ್ ಫಾರ್ಮಲ್ಲಿ. ಅದು ಕೂಡ ಅವರು ಈ ಮ್ಯಾಚಲ್ಲೇ ಅವರು ಫಾರ್ಮ್ ಬಂದರು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಮೊದಲಿನ ಸ್ಟಾರ್ಟ್ ಅದೇ ರೀತಿಯಾಗಿ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದಂಥ ಓಪನಿಂಗ್ ಜೋಡಿ ಕವಾಜ್ ಅವರು, ಅದೇ ರೀತಿ MS ಅವರು ಅದೇ ರೀತಿ ಒಳ್ಳೆ ಸ್ಟಾರ್ಟ್ನೇ ಮಾಡ್ತಾ ಇದ್ದು ನಿನ್ನೆ ಅಂತೂ. ಇವತ್ತು ಅವರಿಬ್ಬರ ವಿಕೆಟ್ನು ಕೂಡ ಬೂಮ್ರಾ ಅವರೇ ಎಡವಿಸಿದ್ರು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಂಬರ್ 3ಅಲ್ಲಿ ಸಿಕ್ಕಾಪಟ್ಟೆ ಸೀನ್ಗಳು ನಡೆದ್ರು ಅಂತಲೇ ಹೇಳ್ಬೋದಾಗಿದೆ. ಆಸ್ಟ್ರೇಲಿಯಾ BGT ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಫ್ಯಾನ್ಸ್ಗಳು, ಅದೇ ರೀತಿಯಾಗಿ ಎರಡು ಟೀಮ್ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಲಬುಶೇನ್ ಅವರು ಒಂಥರ ಅವ್ರು ಯಾವಾಗೂ ಹಾಗೆ ಟೆಸ್ಟ್ ಪ್ರಕಾರ ಆಟ ಆಡೋದು, ಯಾವ ರೀತಿ ಹಿಟ್ಟಿಂಗ್ ಅಬಿಲಿಟಿ ಏನೂ ಇಲ್ಲ. ಸಿಕ್ಕಾಪಟ್ಟೆ ಸ್ಲೋ ಡೌನ್ ಹಾಕೊಂಡು 12 ರನ್ ಏನೋ ಒಟ್ಟು ಸಿಂಗಲ್ ಡಬಲ್ ಡಿಜಿಟ್ ಹೊಡಿತಾ ಇದ್ರು. ಅದೇ ರೀತಿಯಾಗಿ 54 ಬಾಲ್ಗೆ ಅಲ್ಲಿ ಸಿರಾಜ್ ಅವ್ರದ್ದು ಔಟ್ ಅವಕ್ಕಿಂತ ಹೋದ ಮೊದಲು ಓವರ್ ಅಷ್ಟೇ ಬಿಟ್ಟರೆ ಬೇಲ್ಸ್ ಎಕ್ಸ್ಚೇಂಜ್ ಆಯಿತು ಸಿರಾಜ್ ಅವರಿಂದ. ಅದರಲ್ಲೂ ಲಬುಶೇನ್ ಅವರು ಮತ್ತೆ ಅದೇ ಬೇಲ್ಸ್ನ ಮತ್ತೆ ರಿವರ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ. ಅದರ ನೆಕ್ಸ್ಟ್ ಫಸ್ಟ್ ಬಾಲೇ ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದಾಗಿತ್ತು. ನಿತೀಶ್ ಕುಮಾರ್ ರೆಡ್ಡಿ ಅವ್ರಿಗೆ ಒಂಥರ ಡ್ರೈವ್ ಹೊಡಿಲಿಕ್ಕೆ ಅವರು ಬೋಲ್ ಹಾಕಿದ್ರು ಅಂತಲೇ ಹೇಳ್ಬೋದಾಗಿದೆ ನಿತೀಶ್ ಕುಮಾರ್ ರೆಡ್ಡಿ ಅವರು. ಅದರಲ್ಲಿ ಲಬುಶೇನ್ ಅವರು ಇವರು ರೆಡ್ಡಿ ಅವರು ಹಾಕಿದ ದಾಳಕ್ಕೆ ಬಿದ್ದರು ಅಂತಲೇ ಹೇಳ್ಬೋದಾಗಿದೆ. ಒಂಥರ ಟಫ್ ಕ್ಯಾಚ್ನ ವಿರಾಟ್ ಕೊಹ್ಲಿ ಅವರು ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸೀನ್ಗಳು ಆಗ್ತವೆ BGT ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಸ್ಟೀವ್ ಸ್ಮಿತ್, ಅದೇ ರೀತಿಯಾಗಿ ಟ್ರಾವಿಸ್ ಹೆಡ್ ಇಲ್ಲಿ ಮೇನ್ ಪಂಪ್ ಆಗಿ ಇಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಕಾಡಿದ್ದು ಅಂತಲೇ ಹೇಳ್ಬೋದಾಗಿದೆ. ಅದರಲ್ಲೂ ಆಸ್ಟ್ರೇಲಿಯಾ ಅಂತೂ ಸಿಕ್ಕಾಪಟ್ಟೆ ಇವರಿಬ್ಬರ ಮೇಲೆ ನಿಂತ್ಕೊಂಡಿದೆ. ಮೇನ್ ಆಗಿ ಟ್ರಾವಿಸ್ ಹೆಡ್ ಅವ್ರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಒಂದು ಪ್ಲೇಯರ್ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಹೇಗೆ ನಿಂತ್ಕೊಂಡಿದೆ, ಅದೇ ರೀತಿ ಆಸ್ಟ್ರೇಲಿಯಾ ಹೋಲ್ ಟೀಮ್ ಕೂಡ ಟ್ರಾವಿಸ್ ಹೆಡ್ ಅವ್ರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಟ್ರಾವಿಸ್ ಹೆಡ್ ಅವರು 152 ರನ್ನು, ಅದರಲ್ಲೂ 122 ರನ್ಗೆ ಒಂದು ಕ್ಯಾಚ್ ಡ್ರಾಪ್ ಕೂಡ ಮಾಡ್ತಾರೆ ರೋಹಿತ್ ಶರ್ಮಾ ಅವರು. ಅದರ ನಂತರ 152 ರನ್ನು, ಒಂಥರ 33 ರನ್ ಎಕ್ಸ್ಟ್ರಾ ರನ್ ನಮ್ಮ ಇಂಡಿಯನ್ ಟೀಮ್ ಕನ್ಸಿಡರ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಒಂಥರ ಸಿಕ್ಕಾಪಟ್ಟೆ ಹೈಯೆಸ್ಟ್ ರನ್ನ 152 ರನ್ನು ಟ್ರಾವಿಸ್ ಹೆಡ್. ಅದೇ ರೀತಿಯಾಗಿ 101 ರನ್ನು ಸ್ಟೀವ್ ಸ್ಮಿತ್ ಅವರಿಂದ ಬ್ಯಾಟಿಂಗಿಂದ ಬಂತು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆಸ್ಟ್ರೇಲಿಯನ್ ಬ್ಯಾಟಿಂಗ್ ಲೈನಪ್ಪಿಂದ ಬಂತು. ಸಿಕ್ಕಾಪಟ್ಟೆ ಸ್ಟ್ರಗಲ್ ನಮ್ಮ ಇಂಡಿಯನ್ ಟೀಮಿಂದ ಮಾಡಿದ್ರು ಅಂತಲೇ ಹೇಳ್ಬೋದು. ಆಸ್ಟ್ರೇಲಿಯಾ ಪರವಾಗಿ ಟ್ರಾವಿಸ್ ಹೆಡ್, ಸ್ಟೀವ್ ಸ್ಮಿತ್ ಇವರಿಬ್ಬರು ಶತಕ ಹೊಡೆದಿದ್ರೆ, ಅದೇ ರೀತಿಯಾಗಿ ಮತ್ತೆ ಆಸ್ಟ್ರೇಲಿಯಾದ ಮತ್ತೊಬ್ಬ ಯಾವ ಬ್ಯಾಟ್ಸ್ಮನಿಂದ ಅಷ್ಟೊಂದು ಏನು ರನ್ ಸ್ಕೋರ್ ಮಾಡಲಿಕ್ಕಾಗಲಿಲ್ಲ. ಅದೇ ರೀತಿಯಾಗಿ ಅಲೆಕ್ಸ್ ಕ್ಯಾರಿ ಅವರು ಒಬ್ಬರೇ 45 ರನ್ ನಾಟ್ ಔಟ್ ಹಾಕೊಂಡು ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಪ್ಯಾಟ್ ಕಮಿನ್ಸ್ ಅವರು ಕ್ಯಾಪ್ಟನ್ ಇನ್ನಿಂಗ್ಸ್ ಒಂದು 20 ರನ್ ಅಷ್ಟೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಪರವಾಗಂತೂ ಮೇನ್ ಬೌಲಿಂಗಲ್ಲಿ ಕಾಂಟ್ರಿಬ್ಯೂಷನ್ ಒನ್ ಮ್ಯಾನ್ ಆರ್ಮಿ ಥರ ಜಸ್ಪ್ರೀತ್ ಬುಮ್ರಾ ಅವರು 5 ಬಾಲ್ನ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಪ್ರತಿ ಮ್ಯಾಚಲ್ಲೂ ಕೂಡ 5 ಬಾಲ್ ತೆಗೆಯೋದಂತರ ಕಾಮನ್ ವಿಷಯ ಆದಂಗಾಗಿದೆ. ಯಾವ ರೀತಿ ಒಬ್ಬೊಬ್ರದ್ದು ಬ್ಯಾಡ್ ಫಾರ್ಮ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ, ಅದೇ ರೀತಿಯಾಗಿ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರದ್ದಂತೂ 5 ಬಾಲ್ ತೆಗೆಯೋದಂತೂ ಈಸಿ, ಒಂಥರ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ತಿಂದಷ್ಟೇ ಈಸಿ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ನಮ್ಮ ಜಸ್ಪ್ರೀತ್ ಬುಮ್ರಾ ಕಡೆಯಿಂದ ಬಂತು ಅಂತಲೇ ಹೇಳ್ಬೋದು. ಒನ್ ಮ್ಯಾನ್ ಆರ್ಮಿ ಶೋ ಮಾಡಿದ ಥರ ಜಸ್ಪ್ರೀತ್ ಬುಮ್ರಾವ್ರಿಗೆ ಒಬ್ಬರು ಕೂಡ ನಮ್ಮ ಇಂಡಿಯಾದ ಪೇಸರ್ಸ್ಗಳು ಯಾರೂ ಸಾಥ್ ಕೊಡಲಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಅವರು ಮೀಡಿಯಂ ಪೇಸರ್ ಆಗಿ ಲಬುಶೇನ್ ಅವ್ರ ವಿಕೆಟ್, ಅದೇ ರೀತಿಯಾಗಿ ಸಿರಾಜ್ ಅವರು ಕೊನೆಯಲ್ಲಿ ಪ್ಯಾಟ್ ಕಮಿನ್ಸ್ ಅವರು ವಿಕೆಟ್ನ ತೆಗೆದುಕೊಂಡು ಒಟ್ಟಿನಲ್ಲಿ ಇವತ್ತು ಇಂಡಿಯಾ ಡೇ ಎಂಡ್ ಮಾಡಿದ್ದು. ಒಂಥರ ಡೇ ಸೆಕೆಂಡ್ ಅಂತೂ ಫುಲ್ ಆಸ್ಟ್ರೇಲಿಯಾ ಕಡೆ ಹೋಯ್ತು ಅಂತಲೇ ಹೇಳ್ಬೋದಾಗಿದೆ. 405 ರನ್ಗೆ 7 ವಿಕೆಟ್ ಆಸ್ಟ್ರೇಲಿಯಾ ಹೊಡೆದಿದೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ನಮ್ಮ ಇಂಡಿಯಾ ನಾಳೆ ನನ್ನ ಪ್ರಕಾರ ಫಸ್ಟ್ ಸೆಷನ್ ಒಳಗೆ ಇವ್ರನ್ನ ಕಳೀತಾ ಒಂದು ಅರ್ಧ ಗಂಟೆ ಒಳಗೆ. ಅದೇ ರೀತಿಯಾಗಿ ಬೆಳಿಗ್ಗೆ ಬೇಗನೆ ಸ್ಟಾರ್ಟ್ ಮಾಡ್ಬಾರ್ದು. ನಾಳೆಗೆ ಏನಾದರೂ ಒಂಥರ ಈ ರನ್ ಹತ್ತತ್ರ ಏನಾದರೂ ಬಂದರೆ ನಮ್ಮ ಇಂಡಿಯನ್ ಟೀಮ್ ಕಾಂಪಿಟೇಷನ್ ಕೊಡುತ್ತೆ ಈ ಟೆಸ್ಟ್ಗೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಸೀನ್ಗಳಾಗಿವೆ, ಒಂಥರ ಅನ್ಫಾರ್ಗೆಟೇಬಲ್ ಆ ರೀತಿ ಸೀನ್ಸ್ಗಳಂತೂ ನಮ್ಮ ಇಂಡಿಯಾ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. BGT ಯಾವ ರೀತಿ ಆಗಬೇಕಾಗಿತ್ತು ಅದನ್ನೇ
ಮಾಡ್ತಿದೆ ನಮ್ಮ ಇಂಡಿಯನ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು BGT ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 3ನೇ ಟೆಸ್ಟ್ನ ಡೇ 2 ಅನಾಲಿಸಿಸ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.